ಡಿಸೆಂಬರ್ 25ರಂದು ಕುದೂರಿನ ಭೈರವದುರ್ಗ ಬೆಟ್ಟಕ್ಕೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಭೇಟಿ ನೀಡುತ್ತಿದ್ದಾರೆ ಎಂದು ಕಾಜಿಪಾಳ್ಯದ ಭೈರಪ್ಪನವರು ಹಾಗೂ ಕುದೂರಿನ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗ ಮತ್ತು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದ ಅಧ್ಯಕ್ಷರಾದ ಕೆಎಚ್ ನಾಗೇಶ್ ರವರು ಮಾಹಿತಿ ನೀಡಿದ್ದಾರೆ. ಕಳೆದ ವಾರ ಕಾಜಿಪಾಳ್ಯದ ಭೈರಪ್ಪನವರು ಹಾಗೂ ಕುದೂರು ಗ್ರಾಮಸ್ಥರು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರನ್ನ ಭೇಟಿ ಮಾಡಿ ಕುದೂರು ಭೈರವದುರ್ಗ ಬೆಟ್ಟಕ್ಕೆ ಆಗಮಿಸಬೇಕು ಎಂದು ಮನವಿ ಮಾಡಿದ್ದರು. ಹಾಗೂ ಈ ವಾರ ಕುದೂರಿನ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗ ಮತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದ ತಂಡದ ಸದಸ್ಯರು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠಕ್ಕೆ ಭೇಟಿ ನೀಡಿ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರನ್ನ ಕುದೂರು ಭೈರವದುರ್ಗ ಬೆಟ್ಟಕ್ಕೆ ಆಗಮಿಸಲು ಮನವಿ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಡಿಸೆಂಬರ್ 25ರಂದು ಕುದೂರಿನ ಭೈರವದುರ್ಗ ಬೆಟ್ಟಕ್ಕೆ ಆಗಮಿಸುವುದಾಗಿ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗ ಹಾಗೂ ಭೈರವನ ದುರ್ಗಾ ಬೆಟ್ಟ ಹಿತರಕ್ಷಣ ಯುವ ಸೇನಾ ಪಡೆ ವತಿಯಿಂದ ಈ ದಿನ ಆದಿ ಚುಂಚನಗಿರಿ ಕ್ಷೇತ್ರಕ್ಕೆ ಡಾಕ್ಟರ್ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿ ಅವರನ್ನು ಭೇಟಿ ನೀಡಿ ನಮ್ಮ ಬೆಟ್ಟದ ಇತಿಹಾಸದ ಬಗ್ಗೆ ಹಾಗೂ ಅಲ್ಲಿನ ಸಮಸ್ಯೆಯ ಬಗ್ಗೆ ಸ್ವಾಮೀಜಿಯವರ ಗಮನಕ್ಕೆ ತಂದು ಅವರನ್ನು ನಮ್ಮ ಇತಿಹಾಸ ಪ್ರಸಿದ್ಧ ಭೈರವದುರ್ಗ ಬೆಟ್ಟಕ್ಕೆ ಭೇಟಿ ನೀಡೋದಕ್ಕೆ ಆಹ್ವಾನಿಸಿದೆವು. ಅದರಂತೆ ಸ್ವಾಮೀಜಿಯವರು ನಮಗೆ ಸ್ಪಂದಿಸಿ ಮುಂದಿನ ತಿಂಗಳು ಡಿಸೆಂಬರ್ 25ರಂದು ನಮ್ಮ ಇತಿಹಾಸ ಪ್ರಸಿದ್ಧ ಭೈರವದುರ್ಗ ಬೆಟ್ಟಕ್ಕೆ ಭೇಟಿ ನೀಡಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕುದೂರಿನ ಅಕ್ಕಪಕ್ಕದ ಗ್ರಾಮಸ್ಥರು ಹಾಗೂ ನಮ್ಮ ಕುದೂರಿನ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಹಾಗೂ ನಮ್ಮ ಭೈರವದುರ್ಗ ಬೆಟ್ಟದ ಬಗ್ಗೆ ಇತಿಹಾಸ ಪ್ರಸಿದ್ಧ ಭೈರವದುರ್ಗ ಬೆಟ್ಟದ ಬಗ್ಗೆ ಹಾಗೂ ಮತ್ತು ಇದನ್ನು ಪ್ರವಾಸಿ ತಾಣವನ್ನಾಗಿ ಮಾಡಲು ಸ್ವಾಮೀಜಿ ಅವರು ನಮ್ಮ ಭೈರವದುರ್ಗ ಬೆಟ್ಟದ ತುದಿಗೆ ಬರಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ಸಂಘದ ವತಿಯಿಂದ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಎಲ್ರಿಗೂ ನಮಸ್ಕಾರಗಳು. ಇವತ್ತು ಆದಿಚುಂಚನಗಿರಿ ಮಠಕ್ಕೆ ಬಂದು ಡಾಕ್ಟರ್ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿಗಳನ್ನ ಭೇಟಿ ಮಾಡಿ ನಮ್ಮ ಭೈರವದುರ್ಗದ ಬೆಟ್ಟದ ವಿಚಾರವಾಗಿ ಮಾತುಕತೆ ನಡೆಸಿದಾಗ ಅವರು ನಿಮ್ಮ ಊರಿನ ಮುಖಂಡರಾದ ಭೈರಪ್ಪನವರು ಮತ್ತು ಸಂಗಡಿಗರು ಬಂದಿದ್ದರು ಅಂತ ಹೇಳಿ ನಮ್ಮೊಂದಿಗೂ ಮಾತುಗಳನ್ನ ಮುಂದುವರಿಸಿ ಕೇಳಿದ್ರು. ನಾವು 19 ವರ್ಷದಿಂದ ಕನ್ನಡ ರಾಜ್ಯೋತ್ಸವ ಮಾಡ್ಕೊಂಡು ಬೆಟ್ಟದ ತುದಿಯಲ್ಲಿ ವರ್ಷಕ್ಕೆ ತಕ್ಕಂತರಂತೆ 70 ಅಡಿ ಬಾವುಟವನ್ನು ಆರಿಸಿದ್ದೀವಿ ಅಂತ ಎಲ್ಲ ಹೇಳಿ ಹಿಂಗೆ ನಮಗೆ ಅಲ್ಲಿ ಜಿಲ್ಲಾಡಳಿತ ಆಗಲಿ ತಾಲೂಕು ಆಡಳಿತ ಆಗಲಿ ಯಾರೂ ಸ್ಪಂದಿಸ್ತಾ ಇಲ್ಲ ಸ್ವಾಮೀಜಿ ಅಂತ ಹೇಳಿದಾಗ, ಆಯ್ತಪ್ಪ ಡಿಸೆಂಬರ್ 25ಕ್ಕೆ ಬರ್ತೀವಿ, ಭೇಟಿ ಮಾಡ್ತೀನಿ, ನೋಡ್ತೀನಿ ಅಂತ ನಮಗೆ ಸ್ಪಂದನೆ ನೀಡಿದ್ದಾರೆ. ದಯವಿಟ್ಟು ಎಲ್ಲರೂ ಕುದೂರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಸೇರಿ ಸ್ವಾಮೀಜಿಯವ್ರ ಜೊತೆ ಕೈ ಜೋಡಿಸಿ ಅವತ್ತು ಆ ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಅದೊಂದು ಜಾಗವನ್ನು ಪ್ರವಾಸಿ ತಾಣವನ್ನಾಗಿ ಇಲ್ಲ ಒಂದು ಒಳ್ಳೆಯ ಅದ್ಭುತವಾದಂಥ ಭೈರವದುರ್ಗವನ್ನಾಗಿ ಮಾಡೋಣ. ಆ ಸುತ್ತಮುತ್ತ ನಡೀತಿರೋವಂಥ ಕಸಿಂದ ಕಸ ವಿಲೇವಾರಿ ಇರ್ಬೋದು, ಬೆಟ್ಟದ ದಾರಿ ಸಮಸ್ಯೆಯನ್ನು ಬಗೆಹರಿಸಲಿ ಅಂತ ಕೇಳ್ಕೊಂಡು ಆಯಿತು ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಮುಖಾಂತರ ಆದರೂ ಆಗಲಿ ಅಲ್ಲಿ ಎಲ್ಲ ಆಗ್ತದೆ ಅಂತ ನಾವು ಭಾವಿಸಿದ್ದೀವಿ. ದಯವಿಟ್ಟು ಎಲ್ಲರೂ ಬಂದು ಕೈ ಜೋಡಿಸ್ಬೇಕಾಗಿ ವಿನಂತಿ.